ನಮ್ಮ ಫ್ರೆಂಡ್ ಅವ್ರು ಚೌಡಾಪುರಲ್ಲಿ ನಮ್ಮ ಮಲ್ಲಿನಾಥ್ ಜಮಾದಾರ್ ಅಂತೇಳಿ ಅವ್ರು ಮಾಡ್ಯಾರ ಸೀತಾಫಲ. ಅವ್ರು ಮೊದಲು ದಾಳಿಂಬ್ರಿ ಮಾಡಿದ್ರು, ಪಪ್ಪಾಯಿ ಮಾಡಿದ್ರು, ಮತ್ತೇನು ಪೇರು ಮಾಡಿದ್ರು. ಅವ್ರಿಗೂ ಸಫಿಷಿಯಂಟ್ ಅಲ್ಲದ್ರಿಂದ ಈ ಸೀತಾಫಲ ಮಾಡಿದ್ರು ಸರ್. 1 ಎಕರೆ ಹಾಕೊಂಡಿದ್ವಿ ಸರ್. ಇದ್ರ ಬಂದಂತ ಲಾಭ ನೋಡಿ ಮತ್ತೆ 3 ಎಕರೆ ಜಾಸ್ತಿ ಮಾಡ್ಕೊಂಡಿದ್ವಿ. ಬಾಲ್ನಗರ ಸರ್, ನಾಟಿ ಜವಾರಿ ಗಿಡದ್ದು. ಈ ಸರ್ 100 ಗಿಡಕ್ಕೆ 10 ಗಿಡ ಹಾಕೊಳ್ಳೇಬೇಕು ಸರ್. ಸಾನ 100 ಗಿಡ ಹಾಕೊಂಡು ಅಂತಂದ್ರೆ ಇದು ಬಾಲ್ನಗರ 10 ಗಿಡ ಹಾಕೋಬೇಕು ಸರ್. ಇದು ಪೌಡ್ರ್ ಉದುರ್ಸ್ಕೋತೀವಿ ಸರ್. ಇದ್ರೊಳಗಿಂದ ಏನು ಸಣ್ಣ ಪೌಡ್ರ್ ಬರುತ್ತೆ ಸರ್. ಇದು ಪೌಡ್ರ್ ಉದುರ್ಸ್ಕೊಂಡು ಅಂತಂದ್ರೆ ಈ ತರ ಯಾವ್ದು ಫ್ಲವರ್ ಬರುತ್ತೆ ಒಂದು ಬ್ರಷ್ ತಗೊಳ್ತೀವಿ ಸರ್. ಈ ತರ ತಗೊಂಡು ಯಾವ ಹೂ ಆಗಿರುತ್ತೆ ಸರ್ ಆ ಹೂಗೆ ಟಚ್ ಮಾಡಿಬಿಡ್ತೀವಿ ಸರ್. ಮುಂದೆ 40 ವರ್ಷ ಇದ್ರ ಆಯಸ್ 40 ವರ್ಷ ಇದೆ. ಇದು 0 ಖರ್ಚು, ಕೆಮಿಕಲ್ ಇಲ್ಲ, ಏನಿಲ್ಲ, ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೇಳಿದ್ರು ಸರ್. ಸರ್ 1 ಗಿಡಕ್ಕೆ ನೀವು 30 kg ಇಟ್ಕೊಳ್ಳಿ. 300 ಗಿಡಕ್ಕೆ ಸರ್ 9 ಟನ್ ಹಂಗಾಗುತ್ತೆ. 2 ಟನ್ ಬೇಡ ಸರ್, ನಮ್ಗೆ 7 ಟನ್ 6 ಟನ್ ಬಂದ್ರು 150 180 ನಡೆದ ಮಾರ್ಜಿನ್. 100 ರೂಪಾಯಿ ಹಿಡಿದ್ರು 6 ಲಕ್ಷ ಮಿನಿಮಮ್ ಆಗುತ್ತೆ ಸರ್. ನಾವು ಮಾರ್ಕೆಟಲ್ಲಿ ಸರ್ ನಾವು ಬೆಂಗಳೂರಿಗೆ ಕೊಡ್ತಿರೋದು. ಕರ್ನಾಟಕದಲ್ಲಿ ರೈತರು ಬೆಳೆದಿಲ್ಲ ಸರ್. ಮಿನಿಮಮ್ ಅಂದರೆ ಭಾಳಷ್ಟು ಕಡಿಮೆ ಇದೆ ಸರ್. ಸರ್ ನಮ್ಮದು ಕ್ವಾಲಿಫಿಕೇಶನ್ ಡಿಪ್ಲೊಮಾ ಸಿವಿಲ್ ಸರ್. ಬೇರೆಯವ್ರ ಹತ್ರ ಜಾಬ್ ಮಾಡ್ತಾಯಿದ್ವಿ, ಅಂದ್ರೇನು ಬೇಸಿಕ್ ಕಾಂಟ್ರಾಕ್ಟರ್ ಹತ್ರ ಅವ್ರ ಹತ್ರ ವರ್ಕ್ ಮಾಡ್ತಾಯಿದ್ವಿ. ಬೆಂಗಳೂರಲ್ಲಿ ಮಾಡಿದ್ವಿ ಸರ್. ಫಸ್ಟ್ ರಾಯಚೂರು, ಯಾದಗಿರಿ, ಆಮೇಲೆ ಗುಲ್ಬರ್ಗ ಮಾಡಿ ನಮ್ಮದೇ ಒಂದು 20 ಎಕರೆ ಲ್ಯಾಂಡ್ ಇದೆ. ಇನ್ನೊಬ್ಬರ ಹತ್ರ ಯಾಕೆ ಮಾಡೋಣ ಅಂತೇಳಿ ಸ್ವಂತ ನಾವೇ ಅಗ್ರಿಕಲ್ಚರ್ ಮಾಡ್ಬೇಕಂತ ಮೊದಲಿಂದ ಪ್ಲಾನ್ ಇತ್ತು ಸರ್. ಅದಕ್ಕೆ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದ್ವಿ ಸರ್. ಉದ್ಯೋಗ ಬಿಟ್ಬಿಟ್ಟು ಎಷ್ಟು ವರ್ಷ ಆಯ್ತಾಗಲೇ? ನಾನು 2016ದಾಗ ಬಿಟ್ಟಿದ್ದೀನಿ ಸರ್. 2016ಲಿಂದ ಇಲ್ಲಿ ತನಕ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ ಓಕೆ. ಸೊ ಈಗ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಾ ಸರ್? ಫಸ್ಟ್ ನಾನು ಗೋಟ್ ಫಾರ್ಮ್ ಮಾಡಿದೆ ಸರ್. ಗೋಟ್ ಫಾರ್ಮ್ ಅದು ಗೋಟ್ ಫಾರ್ಮಲ್ಲಿ ಸರ್ ಎಲ್ಲ ಮನಿ ಫುಡ್ ಇರ್ಬೇಕು ಸರ್. ಅದು ಎಲ್ಲನೂ 0 ಅಂದರೆ ನಮ್ಮ ಬಲ್ಲಿದ್ದರೆ ಮಾತ್ರ ಅದಕ್ಕೆ ಸ್ವಲ್ಪ ಲಾಭ ಸರ್. ಮನೆಯೇ ಮೇಂಟೆನೆನ್ಸ್ ಮಾಡಬೇಕು. ನಮ್ಮ ಹೊಲದಲ್ಲಿಂತನೇ ತೊಗರಿ ಒಟ್ಟು, ಶೇಂಗಾದ ಒಟ್ಟು ಎಲ್ಲನೂ ನಮ್ಮ ಹೊಲದಿದ್ದರೆ ಅದಕ್ಕೆ ಒಂದು ಮಾಡಿದ ಖರ್ಚು ಬರುತ್ತೆ ಸರ್. ಆಮೇಲೆ ವೆಜಿಟೇಬಲ್ ಜಾಸ್ತಿ ಮಾಡ್ತಿದ್ದೆ ಸರ್. ನಾನು ಹೀರೆಕಾಯಿ, ಹಾಗಲಕಾಯಿ, ಟೊಮೊಟೊ ಇವು ನಾನು ಜಾಸ್ತಿ ಮಾಡ್ತಿರೋದು. ಇನ್ನಾದರೂ ಅದೇ ಮಾಡ್ತಾಯಿದ್ದೀನಿ ಸರ್. ಸಬ್ ಬೇಸಾಗಿ ಮಾಡ್ತಾಯಿದ್ದೀನಿ. ಅದು ನನಗೆ ರೇಟು ಸಫಿಷಿಯೆಂಟ್ ಅನಿಸ್ಲಿಲ್ಲ ಸರ್. ಯಾಕಂದರೆ ನಾನು ಒಬ್ಬನು ಎಲ್ಲ ಲೇಬರ್ ತೊಗೊಂಡು ಮಾಡಬೇಕು. ಅದು ಜಾಸ್ತಿ ಕೆಮಿಕಲ್ಲದು ಹೊಡೆಯೋದರಿಂದ ನನಗೇನು ಅಷ್ಟು ಬಂದದ್ದು ಇದಾಗಲಿಲ್ಲ ಸರ್. ಅದ್ರೊಳಗೆ ಮಾರ್ಕೆಟ್ ಇದೆ, ಅದು ನನಗಷ್ಟು ಸಫಿಷಿಯೆಂಟ್ ಅನಿಸ್ಲಿಲ್ಲ. ನಮ್ಮ ಫ್ರೆಂಡ್ ಅವ್ರು ಚೌಡಾಪುರಲ್ಲಿ ನಮ್ಮ ಮಲ್ಲಿನಾಥ್ ಜಮಾದಾರ್ ಅಂತೇಳಿ ಅವ್ರು ಮಾಡ್ಯಾರ ಸರ್ ಸೀತಾಫಲ. ಅವರು ಮೊದಲು ದಾಳಿಂಬ್ರಿ ಮಾಡಿದ್ರು, ಪಪ್ಪಾಯಿ ಮಾಡಿದ್ರು, ಮತ್ತೇನು ಪೇರು ಮಾಡಿದ್ರು. ಅವ್ರಿಗೂ ಸಫಿಷಿಯೆಂಟ್ ಅಲ್ಲದ್ರಿಂದ ಈ ಸೀತಾಫಲ ಮಾಡಿದ್ರು ಸರ್. ಅವ್ರು ಕೇಳ್ಕೊಂಡು ನಾನು ಮಾಡಿದೆ ಸರ್. ನಾನು ಸೊ ಈಗ ಫಸ್ಟ್ ಅವ್ರು ಇನ್ಫಾರ್ಮೇಶನ್ ಹೇಳಿದ್ರು, ಈ ಥರ ಮಾಡಿದ್ರೆ ಚೆನ್ನಾಗಿದೆ, ಮುಂದೆ 40 ವರ್ಷ ಇದ್ರ ಆಯಸ್ 40 ವರ್ಷ ಇದೆ, ಇದು 0 ಖರ್ಚು, ಕೆಮಿಕಲ್ ಇಲ್ಲ, ಏನಿಲ್ಲ, ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೇಳಿದ್ರು ಸರ್. ಸೊ ಆವಾಗ ಸೀತಾಫಲ ಈ ಗಿಡಗಳನ್ನ ಹೆಂಗೆ ಅದ್ರ ಇನ್ಫಾರ್ಮೇಶನ್ ಗಿಡ ತರೋದು ಹೆಂಗೆ 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 ಇದು ನಮ್ಮ ಫ್ರೆಂಡ್ ಅವ್ರ ಬಾಯಲ್ಲೇ ಕೇಳಿದ್ನಲ್ಲ ಸರ್. ಮತ್ತೆ ನಾನು ಎಲ್ಲ ಫೇಲ್ ಆಗಿದ್ದೆ. ಅವಸರ ಮಾಡಿ ನಾನು ಮಾಡಬಾರ್ದು ಬೇಡ ಅಂತೇಳಿ ಮತ್ತೆ 4-5 ಮಂದಿ ರೈತರಿಗೆ ಕೇಳ್ಕೊಂಡು ಚೆನ್ನಾಗಿದೆ, ಲಾಭ ಇದೆ ಅಂತೇಳಿ ಇದು ಮಾಡಿದ್ರು ಸರ್. ಬೆಂಗಳೂರು IHRಲಿಂದ ನಾನು ತೊಗೊಂಡು ಬಂದಿದ್ದು, ಬಿಜಾಪುರ್ಲಿಂದನೂ ಅರ್ಧ ತೊಗೊಂಡು ಬಂದಿದ್ದು ಸರ್. ಓಕೆ. ಸೊ ಇದನ್ನ ನೀವು ಬೆಂಗಳೂರು IHR ಇಂದ ತಗೊಂಡ್ಬಂದು? ಹೌದು ಸರ್. ಅದು ಗಿಡ ಬಂದು ಎಷ್ಟು ರೇಟ್ ಬಿತ್ತವ ಇದು? ಅಲ್ಲಿ ಬೆಂಗಳೂರಲ್ಲಿ 85 ರೂಪಾಯಿ ಒಂದು ಗಿಡ ಕೊಡ್ತಾರೆ. 85 ರೂಪಾಯಿ. ಸೊ ಹಾಕಿ ಎಷ್ಟು ವರ್ಷ ಆಯ್ತು? ಹಾಕಿ ಸರ್. ಮತ್ತೇನಂತಂದರೆ 2ನೇ ವರ್ಷಕ್ಕೆ ಗಿಡ ಕಾಯಿ ಬರುತ್ತೆ ಸರ್. ನಾವು ಮೇಂಟೆನೆನ್ಸ್ ಮಾಡ್ದಂಗೆ ಸರ್. 2 ವರ್ಷಕ್ಕಾದ್ರೂ ಬರುತ್ತೆ. ನೀವು ಮೇಂಟೆನೆನ್ಸ್ ತಪ್ಪಿದ್ರೆ 3 ವರ್ಷಕ್ಕೆ ಬರುತ್ತೆ ಸರ್. ಬಡ್ಡಿ ಪಿಂಡ್ ಮಾಡ್ಬೇಕು ಸರ್. ಇದು ಸೈಜ್ ಇತ್ತಂದ್ರೆ ಗಿಡಕ್ಕೆ ಒಂದು 10-15 2ನೇ ವರ್ಷಕ್ಕೆ ತೊಗೋಬೋದು. ನೀವು 2 ವರ್ಷ ಒಳಗೆ ಅಂತರ ಬೆಳೆ ಏನಾದರೂ ಮಾಡ್ಕೊಂಡ್ರೆ ಅಂದರೆ 3 ವರ್ಷಕ್ಕೆ ಬರುತ್ತೆ ಸರ್. 3 ವರ್ಷಕ್ಕೆ ಗಿಡಕ್ಕೆ ಒಂದು 25-30 ಕಾಯಿ ಮಿನಿಮಮ್ ಬರುತ್ತೆ ಸರ್. ಆಮೇಲೆ 4ನೇ ವರ್ಷಕ್ಕೆ 5ನೇ ವರ್ಷಕ್ಕೆ ಎಕರೆಗೆ ಏನಂತಂದ್ರೆ 5 ಟನ್ನು 6 ಟನ್ನು ಬರೋಕ್ಕೆ ಚಾನಲ್ ಬರುತ್ತೆ ಸರ್. 1 ಎಕರೆಗೆ ಸರ್. 1 ಗಿಡಕ್ಕೆ ಮಿನಿಮಮ್ 30-35 kg ಬರುತ್ತೆ ಸರ್ ಇಳುವರಿ. ಎಕರೆಗೆ 300 ಗಿಡ ಕುಂದಿರುತ್ತೆ ಸರ್. 300 ಗಿಡ ಕುಂತರೆ 3 ಎಂಟ್ಲೆ 9 ಟನ್ನು ಬರುತ್ತೆ ಸರ್. 30 kg ಹಿಡಿದ್ರೆ ಸರ್. ಫಸಲ್ ಬರೋದು 2 ವರ್ಷಕ್ಕೆ 2 ವರ್ಷಕ್ಕೆ ಬರುತ್ತೆ ಸರ್. 6 ತಿಂಗಳಿಗೆ ಬರುತ್ತೆ ಸರ್ ಫ್ಲವರು. ಆದರೆ ನಾವು ಏನು ಮಾಡಬೇಕು, ಬಡ್ಡಿಗಳು ಟೊಂಗೆಗಳು ಪಿಂಡ್ ಮಾಡ್ಕೋಬೇಕು ಸರ್. ಪಿಂಡ್ ಮಾಡ್ಕೊಂಡ್ರೆ ಅಂತಂದರೆ ಅದು ಕಾಯಿ ಒಂದೊಂದು ಕಾಯಿ 800-900 1 kg ಬರುತ್ತೆ ಸರ್. ಆ ಕೆಪಾಸಿಟಿ ತಾಳ್ಕೋಬೇಕಲ್ಲ ಸರ್. ಆ ತಾಳ್ಕೋದ್ರಿಂದ ಏನಂತಂದ್ರೆ ನಾವು ಭಾಳ 2-3 ವರ್ಷಕ್ಕೆ ಬರುತ್ತೆ ಸರ್. ಲಾಂಗ್ ಪ್ರೊಸೀಜರ್ ಇದು. ಮುಂದೆ ಒಂದು ಗಿಡಕ್ಕೆ ಒಂದು 60-70 ಕಾಯಿ ತೊಗೊಂಡು ಬಂದರೆ ತಾಳ್ಕೋ ಶಕ್ತಿ ಅದಕ್ಕೆ ಬರಬೇಕು ಸರ್. ಹಾಂ ಸರ್. 6 ತಿಂಗಳಾಗಿತ್ತ ಗಿಡ? ಒಂದು 2.5-3 ತಿಂಗಳು ಇರುತ್ತೆ ಸರ್ ಅವ್ರ ಹತ್ರ. ತೊಗೊಂಡು ಬಂದು ಅಂದರೆ ದೊಡ್ಡ ಲಾಂಗ್ ತೊಗೊಂಡು ಬರಬಾರ್ದು ಸರ್. ಸಣ್ಣವೇ ತೊಗೊಂಡು ಬರ್ಬೇಕು. ಯಾವುದೇ ಗಿಡಗಳಾಗಲಿ ದೊಡ್ಡ ತಂದರೆ ಸರ್ ಮುಂದೆ ಎತ್ತರ ಹೋಗುತ್ತೆ. ನಮ್ಗೆ ಬ್ರಾಂಚಸ್ ಬೇಕು. ಅಂದ್ರೆ ಸಣ್ಣದಿದ್ದಾಗ್ಲಿಂತ ತೊಗೊಂಡು ಬಂದರೆ ಕೆಳಗಿನ ಬಡ್ಡಿ ಪಿಂಡ್ ಆಗುತ್ತೆ ಸರ್. ಬಡ್ಡಿ ಪಿಂಡ್ ಆಯ್ತದೆ, ಬ್ರಾಂಚಸ್ ಜಾಸ್ತಿ ಹೊಡ್ಕೋತ್ತೆ. ನಾವು ಯಾವ ಸೈಡು ಬ್ರಾಂಚಸ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮಟ್ಟ ಎತ್ತರ ತೊಗೊಂಡು ಬಂದದ್ದು ಯೂಸ್ ಆಗಲ್ಲ ಸರ್. 4 ಫೀಟ್ 5 ಫೀಟ್ ಅವೆಲ್ಲ ತರಕ್ಕೆ ಹೋಗ್ಬಾರ್ದು. 1.5 ಫೀಟು 2 ಫೀಟ್ ತೊಗೊಂಡು ಬಂದ್ರೇ
ಬೆಟ್ರ್ ಸರ್. ಓಕೆ, ಈಗ ತಗೊಂಡ್ಬಂದ್ರಲ್ಲ, ಹಾಂ ಸರ್. ಇದು ಅಳತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕಿದೀರಾ ಸರ್ ನಾವು 12x12 ಹಾಕೊಂಡಿದ್ದೀವಿ ಸರ್. 12x12 ಎಲ್ಲ ಕಡೆ ಸರ್. ಅಗಲ 12, ಉದ್ದ 12 ಸರ್. ಹಾಂ, ಹಾಂ. ಒಬ್ರೊಬ್ರು 14x14 ಮಾಡ್ಕೋತಾರೆ ಸರ್. 15 ಹಾಕೋತಾರೆ, 16 ಹಾಕೋತಾರೆ ಸರ್. ಸರ್ 15 ಹಾಕೊಂಡ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ನಾವು ಏನು ಮಾಡ್ತೀವಿ ಸರ್, 12x12 ಆದರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಒಂದು ಗಿಡದಿಂದ 3,000ರಿಂದ 4,000 ರೂಪಾಯಿ ಇನ್ಕಮ್ ಆಗುತ್ತೆ. ನಾವು ಒಂದು ಗಿಡ ಕಡಿಮೆ ಆಯ್ತು ಅಂದ್ರೆ ಅದು ನಮ್ಮ 4,000 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೇನಂತಂದರೆ ನಾವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ವರ್ಷ ಪ್ರೂನಿಂಗ್ ಮಾಡಲೇಬೇಕು ಸರ್. ಲಾಂಗ್ ಹಿಡ್ಕೊಂಡ್ರೆ ಯೂಸ್ ಇಲ್ಲ ಸರ್. ಯಾಕಂದರೆ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಸೈಜ್ ಕಡಿಮೆ ಮಾಡ್ಕೊಂಡಿದ್ದೀವಿ ಸರ್. 12x12 ಸರ್. ಸೊ ಈಗ 1 ಎಕರೆ ಎಷ್ಟು ಎಕರೆ ಹಾಕಿದ್ರಿ ಸರ್? 1 ಎಕರೆ ಹಾಕೊಂಡಿದ್ದೀವಿ ಸರ್. ಮತ್ತೆ ಇದ್ರ ಬಂದಂಥ ಲಾಭ ನೋಡಿ ಮತ್ತೆ 3 ಎಕರೆ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರ್. 1 ಎಕರೆಗೆ ಎಷ್ಟು ಗಿಡ ಬೀಳತ್ತನ? ಒಂದು ಗಿಡಕ್ಕೆ ನಮ್ಮ ಹತ್ರ ಸರ್ 1 ಎಕರೆಗೆ 1 ಎಕರೆಗೆ ಸರ್ 100, ಅಲ್ಲಿ ನಾ ತೊಗೊಂಡ್ಬಂದು 85 ರೂಪಾಯಿ ಸರ್. ಪ್ರೈವೇಟಲ್ಲಿ 120 ರೂಪಾಯಿ ಒಂದು ಗಿಡ ಕೊಟ್ಟರು ಸರ್. ಎಷ್ಟು ಗಿಡ ನೆಡ್ಬೋದು 1 ಎಕರೆಗೆ? 1 ಎಕರೆಗೆ ಮಿನಿಮಮ್ 300 ಗಿಡ ನೆಡ್ಬೋದು ಸರ್. 300 ಗಿಡ ನೆಡ್ಬೋದು. ಸೊ ಈಗ 6 ತಿಂಗಳಿಗೆ ಈಗ ಗಿಡ ಬಂದು ಯಾವ ಹೈಟ್ ಬಂದ್ಬಿಡತ್ತಣ ಜನ್ಮ ಸರ್? ಮಿನಿಮಮ್ 10 ಫೀಟ್ವರೆಗೂ ಹೋಗುತ್ತೆ ಸರ್. ಯಾಕಂದ್ರೆ ಸರ್ ನಾವು ಪಾಲಿನೇಷನ್ ಮಾಡಬೇಕಾಗುತ್ತೆ ಸರ್. ನಾವು ಈ ಹೈಟ್ ಮಾಡೋದು ಜರೂರತಿ ಇಲ್ಲ ಸರ್. ನಮ್ಗೆಲ್ಲ ಹೆಣ್ಮಕ್ಳು ಆಗಲಿ ಲೇಬರ್ ಆಗಲಿ ಇಷ್ಟು ನಮ್ಮ ಹೈಟ್ 5 ಫೀಟ್ ಇರ್ತಾರೆ ಸರ್. 4 ಫೀಟ್ ಇಟ್ಕೊಂಡ್ರೆ ನಾವು ಈ ಥರ ಟಚ್ ಮಾಡ್ಕೊತ ಹೋಗ್ಬೋದು ಸರ್. ಫ್ಲವರು ಪಾಲಿನೇಷನ್ ಒಂದು ಹೆಣ್ಣು ಹೂವು ಗಂಡು ಈ ಥರ ಟಚ್ ಮಾಡ್ಬೋದು. ಎತ್ತರ ತೊಗೊಂಡೋಗೋದು ಜರೂರತಿ ಇಲ್ಲ ಸರ್. ಮಿನಿಮಮ್ ಒಂದು ಗಿಡಕ್ಕೆ 35 kg ಕುಂದಿರುತ್ತೆ. ಅಂದ್ರೆ ಒಂದು 160 ಕಾಯಿ 70 ಕಾಯಿ ಕುಂದ್ರಷ್ಟು ಗಿಡಗಳು ನಾವು ಅಡಲ್ದಾಗ ಎತ್ತರದಾಗ ಹಿಡ್ಕೊಂಡ್ರೆ ಸಾಕು ಸರ್. ಜಾಸ್ತಿ ತೊಗೊಂಡೋಗೋದು ಜರೂರತಿಲ್ಲ. ಇದು ಯಾಕೆ ಹೈಟ್ ಬಂದದಂದ್ರೆ ನಾವು ಕಟ್ ಮಾಡಿರ್ತೀವಲ್ಲ ಸರ್, ತನ್ನಿಂದ ತಾನೇ ಬೆಳೆದಿರುತ್ತೆ ಸರ್. ಮತ್ತು ನಾವು ಯಾವಾಗ ಬೇಕು ಕಾಯಿ ತೊಗೋತೀವಲ್ಲ ಸರ್, ತೊಗೊಂಡು ನಾವು ಗಿಡ ಕಟ್ಟಿಂಗ್ ಮಾಡ್ಕೊಳ್ಳೋದಾಗ ಮತ್ತೆ 4 ಫೀಟ್ 5 ಫೀಟಿಗೆ ಬರುತ್ತೆ ಸರ್ ಗಿಡಗಳು. ಸೊ ಈಗ ಫಸ್ಟ್ ಫಸಲ್ ಬರುತ್ತಲ್ಲ 6 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹಾಂ ಸರ್. ಅದು ಅವಾಗ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ತೊಗೊಳ್ಳೋದು ಜರೂರತಿ ಇಲ್ಲ ಸರ್. ನಮ್ಮ ಮಿನಿಮಮ್ 2 ವರ್ಷ 3 ವರ್ಷದಲ್ಲಿ ತೊಗೊಂಡ್ರೆ ಭಾಳ ಬೆಟ್ರ್ ಸರ್. ಅಂದ್ರೆ 6 ತಿಂಗಳಲ್ಲಿ ತಗೋಬಾರ್ದು. ಹ್ಞೂ ಸರ್. ಯಾಕಂದ್ರೆ ಈ ಸೈಜ್ ಇರುತ್ತೆ ಸರ್ 6 ತಿಂಗಳಿಗೆ. ಬಡ್ಡಿ ಪಿಂಡ್ ಆಗ್ಬೇಕು ಸರ್. ಈ ಸೈಜ್ ಬಡ್ಡಿ ಪಿಂಡ್ ಆದರೆ ಮಿನಿಮಮ್ ಸೈಜ್ ಕುಂದಿರುತ್ತೆ. ಪ್ರತಿಯೊಂದು ಟಂಗಿಗಳು ದೊಡ್ಡ ಕೊಡ್ಲಿಗೆ ಸೈಜ್ ಪಿಂಡ್ ಇರ್ಬೇಕು ಸರ್. 6 ತಿಂಗಳಿಗೆ ಎಷ್ಟು ಹೈಟ್ ಬರುತ್ತೆ ಇದು ಸರ್? ನಾವು ಮೇಂಟೆನೆನ್ಸ್ ಮಾಡ್ದಂಗೆ ಇರುತ್ತೆ ಸರ್. ನೀವು ಹೆಂಗೆ ಡ್ರಿಪ್ನಾಗ ಗೊಬ್ಬರ ಬಿಡೋದು, ತಿಪ್ಪಿ ಗೊಬ್ಬರ ಕೊಡೋದು, DAP ಹೆಂಗೆ ಕೊಡ್ತೀರಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ತಿಪ್ಪಿ ಗೊಬ್ಬರ ಒಂದ್ಬಿಟ್ಟು ಉಳಿದು ಯಾವುದು ಮಾಡಲ್ಲ. ಅಂದ್ರೆ ಈಗ ನೀವು ತಿಪ್ಪೆ ಗೊಬ್ಬರ ಬಿಟ್ಟು ಏನು ಹಾಕಲ್ಲ ಸರ್. ಫಸ್ಟಿಗೆ ಹಾಕ್ತಿದ್ದೀವಿ ಸರ್, ಈಗ ಕಡಿಮೆ ಮಾಡಿದ್ದೀವಿ ಸರ್. ಈಗ ನಾರ್ಮಲ್ ಆಗಿ ಫಸ್ಟ್ ಗಿಡ ನೆಡ್ತೀವಲ್ಲ, ಗೊಬ್ಬರ ಏನಾದ್ರು ಹಾಕ್ಬೇಕಾ? ಆವಾಗ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಸ್ವಲ್ಪ ಟೈಕೋಡ್ರಮ್ಮ ಅಂಥವೆಲ್ಲ ಹಾಕಿದ್ರೆ ಸರ್ ಒಳಗೆ ಇದು ಬೇವಿನ ಹಿಂಡಿ ಹಾಕ್ಬೇಕು ಸರ್. ಅದು ಹಾಕಿದರೆ ಒಳಗೆ ಕೊಳೆಯಲ್ಲ ಸರ್, ಗಿಡಗಳು ಕೊಳೆಯಲ್ಲ, ಗಿಡ ಸಾಯಲ್ಲ, ಡೆಡ್ ಆಗಲ್ಲ, ಚೆನ್ನಾಗಿ ಬರುತ್ತೆ ಸರ್. ಅಂದರೆ ಗುಂಡಿ ಎಷ್ಟು ಸರ್? 2x2 ಮಾಡ್ಕೊಂಡ್ರೆ ಬೆಟ್ರ್ ಸರ್. ಅದರೊಳಗೆ ಸರ್ ಮಾರ್ಚ್ ಏಪ್ರಿಲಲ್ಲೇ ಗಿಡ ನಾಟಿ ಮಾಡ್ಬೇಕು ಸರ್. ಮುಂದೆ ಜೂನ್ ಜುಲೈಯಲ್ಲಿ ನಾಟಿ ಮಾಡಿದ್ವಿ ಸರ್. ಮಳೆ ಜಾಸ್ತಿ ಬಂತಂದ್ರೆ ಗಿಡ ಸಾಯೋಕ್ಕೆ ಚಾನ್ಸಸ್ ಇರುತ್ತೆ ಸರ್. ಬಿಸಿಲಲ್ಲಿ ಮಾಡ್ಕೊಂಡು ಬಂದರೆ ಅದು 2 ತಿಂಗಳು ಸೆಟ್ಟಿಂಗ್ ಆಗಿಬಿಡುತ್ತೆ ಸರ್. ಎಂಥ ಮಳೆ ಬಂದ್ರೂ ತಾಳ್ಕೊಳ್ಳುತ್ತೆ ಸರ್. ಈಗ ಕಟಿಂಗ್ ಅಣ್ಣ, ಈಗ ಒಂದು ಕಾಯಿದು ಗಿಡ ಬರ್ತಾ ಇದೆ, ಕಟಿಂಗ್ ಅಂದ್ರೆ ಕಟಿಂಗ್ ಅಂದ್ರೆ ಹೆಂಗ್ ಮಾಡ್ತೀವಿ? ಈ ತರ ಸರ್, ಮ್ಯಾಲೆ ಇದು ಏನು ಬಂದಿದೆಯಲ್ಲ ಸರ್, ಈ ತರ 4 ಕಣ್ಣು ಬಿಡ್ತೀವಿ ಸರ್. 1 2 3 4 ಕಣ್ಣು ಇರುತ್ತೆ. ಆ ಕಣ್ಣಿಗೆ ಕಟ್ ಮಾಡಿಬಿಡ್ತೀವಿ ಸರ್. ಅದ್ರೊಳಗೆ 3 ಕಣ್ಣು 4 ಕಣ್ಣು ಫ್ಲವರ್ ಬಂದ್ಬಿಡುತ್ತೆ ಸರ್. ಪ್ರತಿಯೊಂದು ಕಣ್ಣಿಗೂ ಒಂದೊಂದು ಫ್ಲವರ್ 2 ಫ್ಲವರ್ ಬರುತ್ತೆ. ಫ್ಲವರ್ ಬಂದು ಅದು ಮತ್ತೆ ಗಿಡ ಡೆವಲಪ್ ಆಗುತ್ತೆ ಸರ್. ಸರ್ ಇದು ಮಿನಿಮಮ್ ಈ ಫ್ಲವರ್ 3 ತಿಂಗಳವರೆಗೂ ಫ್ಲವರ್ ಇರುತ್ತೆ ಸರ್. ಇದು ಪಾಲಿನೇಷನ್ ಮಾಡಬೇಕಾದ್ರೆ ಬಾಲನಗರ ಫ್ಲವರ್ 1 ತಿಂಗಳಿಗೆ ಡ್ರಾಪ್ ಆಗುತ್ತೆ ಸರ್. ಇದು 3 ತಿಂಗಳವರೆಗೂ ಫ್ಲವರ್ ಬರುತ್ತೆ ಸರ್. ಯಾವಾಗ ಬೇಕಾದಾಗ ಕುಂದಿರ್ಸ್ಕೊಳ್ಬಹುದು ಸರ್. ಯಾವ ಜಾತಿ ಗಿಡ ಇದು? ಸರ್ ಇದು ಬೆಂಗಳೂರು ಐಎಚ್ಆರ್ ಅಮೆರಿಕದ ವೆರೈಟಿಗೆ ಇದು ಮಾಡ್ಕೊಂಡಿದ್ದಾರಂತೆ ಸರ್. ಕ್ರಾಸ್ ಮಾಡ್ಕೊಂಡಿದ್ದು ಕಂಡಿಡಿದ್ರಂತೆ ಸರ್. ಇದು ಒಂದು ಗಿಡ ಕಂಡಿಡಬೇಕಾದ್ರೆ 30 ವರ್ಷ ತಗೊಂಡಿದ್ದಾರಂತೆ ಸರ್. ಸೈಂಟಿಸ್ಟ್ 30 ವರ್ಷ ಸರ್. ಅಲ್ಲಿವರೆಗೂ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. 30 ವರ್ಷ ಆದ್ಮೇಲೆ ಇದು ಸಫಿಷಿಯಂಟ್ ಆಗಿದೆ, ಇದು ಫ್ರೂಟ್ ರೇಟ್ ಚೆನ್ನಾಗಿದೆ ಅಂತ ಅಂದಾಗ ರೈತರ ಬಳಿ ಕೊಟ್ಟಿದ್ದಾರೆ ಸರ್. ಆ ರೈತರು ಏನೋ ಪಾಲಿನೇಷನ್ ಮಾಡ್ಬೇಕಲ್ಲ ಅಂತೇಳಿ ರೈತರು ಇಂಟ್ರೆಸ್ಟ್ ತಗೊಳ್ಳಲ್ಲ ಸರ್. ನ್ಯಾಚುರಲ್ ಆಗಿ ಆಗಂತ ಇದ್ದು ಅಂದ್ರೆ ಮಾತ್ರ ರೈತರು ಇಂಟ್ರೆಸ್ಟ್ ಕೊಡ್ತಾರೆ ಸರ್. ಇದು ಏನಂತಂದ್ರೆ ಹೆಣ್ಣು ಹೂವು ಗಂಡು ಹೂವು ಕೂಡಿಸ್ಬೇಕು, ಯಾಕಪ್ಪ ತಿಳಿವೇನು ಇದು ಆಗ್ಲಾರ್ದು ಹೋಗ್ಲಾರ್ದಂತೆ ರೈತರು ಬಿಡ್ತಾರೆ ಸರ್. ಸೊ ಇದು ಬಂದು ಇದಕ್ಕೆ ಏನು ಹೆಸರು ಅಂತ ಏನಿಟ್ಟಿಲ್ವಾ ಸರ್? ಅರ್ಕಾ ಸಹಾನ ಅಂತ ಇಟ್ಟಿದ್ದಾರೆ ಸರ್. ಸಹಾನ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಸರ್, ಇದ್ರ ಫ್ರೂಟು ಏನಂತಂದ್ರೆ 7 ದಿನಕ್ಕೆ ಹಣ್ಣಾಗುತ್ತೆ ಸರ್. ಇವತ್ತು ಹೆಣ್ಣು ಹೂವು ಗಂಡು ಕೂಡಿ ಪಾಲಿನೇಷನ್ ಮಾಡ್ತೀವಲ್ಲ ಸರ್, ಪಾಲಿನೇಷನ್ ಇವತ್ತು ಮಾಡಿದ್ವಿ ಅಂದ್ರೆ 4 ತಿಂಗಳಿಗೆ ಕಾಯಿ ಕಟಿಂಗ್ ಬರುತ್ತೆ ಸರ್. ಇವತ್ತು ಹೂ ಕೂಡಿಸಿದ್ವಿ 4 ತಿಂಗಳಿಗೆ ಕಾಯಿ ಹರ್ಕೊಳ್ಬೋದು, ಕಟಿಂಗ್ ಹರ್ಕೊಳ್ಬೋದು. ಅದು ಹರ್ಕೊಂಡ್ಮ್ಯಾಕೆ ಸರ್ 7 ದಿನ 8 ದಿನಕ್ಕೆ ಹಣ್ಣಾಗಲ್ಲ ಸರ್. 8 ದಿನ ತನಕ ಹಣ್ಣಾಗಲ್ಲ. 8 ದಿನಕ್ಕೆ ಹಣ್ಣಾಯ್ತು ಅಂದರೆ ಮತ್ತೆ 8 ದಿನ ತನಕ ಹಣ್ಣು ಯಾವ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇರುತ್ತೆ ಸರ್. ಏನೂ ಆಗಲ್ಲ ಸರ್.
ಅದಕ್ಕೆ ಸಹನ ಅಂತ ಇಟ್ಟು ಸಹನೆ ಇರೋದರಿಂದ ಸಹನ ಅಂತ ಇಟ್ಟಿರೋದು ಸರ್ ಇದಕ್ಕೆ. ಅಂದ್ರೆ ಇದರಿಂದ ನಾವು ಮಾರ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಸರ್, ರಫ್ತು ಮಾಡ್ಬೋದು. ನಾವು ಬೆಂಗಳೂರಲ್ಲಪ್ಪ ಹೊರಗಿನ ದೇಶಕ್ಕಾದ್ರೂ ನಾವು ಕಳಿಸ್ಬೋದು. 8 ದಿನ ತನಕ ಸದ್ ಬಾಲ್ ನಗರ ಆಗಲಿ ಲೋಕಲ್ ಆಗಲಿ ಸರ್, ಇವತ್ತು ಚಲೋ ಸೈಜ್ ಬಂತಂದ್ರೆ ಮರ್ದಿನ ಹಣ್ಣಾಗುತ್ತೆ ಸರ್. ಹಣ್ಣಾಗೋದ ಬಾಕ್ಸಲ್ಲಿ ಇಟ್ಟರೆ ಎಲ್ಲ ವೇಸ್ಟ್ ಆಗುತ್ತೆ. ಇದು ಯಾವ ಸಿಸ್ಟಮ್ ಇದೆ ಸರ್, 8 ದಿನ ತನಾದ್ರೂ ಕಗ್ಗೆ ಇರುತ್ತೆ, ಹಣ್ಣು ಆಗೋದೇ ಚಾನ್ಸಸ್ ಇರಲ್ಲ ಸರ್. ಹೊರಗಿನ ದೇಶಕ್ಕೆ ಕಳಿಸ್ಬೋದು, ರೈತರಿಗೆ ಈಜಿ ಇರೋದು ಸರ್. ಈಗ ಪಾಲಿನೇಷನ್ ಯಾವ ರೀತಿ ಮಾಡ್ತೀರಾ ಸರ್? ಇದು ಏನಂತಂದ್ರೆ ಬಾಲ್ನಗರ ಅಂತಾರೆ ಸರ್. ಬಾಲ್ನಗರ ಸರ್ ನಾಟಿ ಜವಾರಿ ಗಿಡದ್ದು. ಈ ಸರ್ 100 ಗಿಡಕ್ಕೆ 10 ಗಿಡ ಹಾಕೊಳ್ಳೇಬೇಕು ಸರ್. ಅಂದ್ರೆ ಈ ಗಿಡ ಸಾನ 100 ಗಿಡ ಹಾಕೊಂಡು ಅಂತಂದ್ರೆ ಇದು ಬಾಲ್ನಗರ 10 ಗಿಡ ಹಾಕೋಬೇಕು ಸರ್. ಇದ್ರದ್ದು ಏನಂತಂದ್ರೆ ಸರ್, ಇದು ಯಾವಾಗ ಕಟ್ ಮಾಡ್ತೀವಿ ಸರ್, ಇಲ್ಲಿದೆ ಸರ್, ಇದ್ರ ಫ್ಲವರ್ ಬಂದಿದೆ ಸರ್. ಇದೇ ಥರನೂ ಸಹನಾದ ಫ್ಲವರ್ ಬರುತ್ತೆ ಸರ್. ಇದು ಬಂತಂದ್ರೆ ಸರ್ ಒಳಗಿಂದು ಇದೇನು ಒಳಗೆ ಕಾಣುತ್ತಲ್ಲ ಸರ್, ಇದಕ್ಕೆ ಟಚ್ ಮಾಡ್ತೀವಿ ಸರ್. ಇದು ಪೌಡ್ರ್ ಉದುರ್ಸ್ಕೋತೀವಿ ಸರ್. ಇದ್ರೊಳಗಿಂದ ಏನು ಸಣ್ಣ ಪೌಡ್ರ್ ಬರುತ್ತೆ ಸರ್, ಇದು ಪೌಡ್ರ್ ಉದುರ್ಸ್ಕೊಂಡು ಅಂತಂದರೆ ಈ ಥರ ಯಾವುದಕ್ಕೆ ಫ್ಲವರ್ ಬರುತ್ತೆ ಒಂದು ಬ್ರಷ್ ತೊಗೊಳ್ತೀವಿ ಸರ್. ಈ ಥರ ತೊಗೊಂಡು ಯಾವ ಹೂ ಆಗಿರುತ್ತೆ ಸರ್ ಆ ಹೂಗೆ ಟಚ್ ಮಾಡಿಬಿಡ್ತೀವಿ ಸರ್ ಸಹನಾಗೆ. ಅಂದ್ರೆ ಮಾತ್ರ ಇದು ಮೇನ್ ಇದು ಬೇಕೇ ಬೇಕು ಸರ್. ಇದು 100 ಸದ್ ಇದ್ರದ್ದು ಏನಂತಂದ್ರೆ ಸಹನ ಹೂ ಟಚ್ ಮಾಡಿಬಿಡ್ತೀವಿ ಸರ್. ಅಂದಾಗ ಅದು ಕಾಯಿ ಆಗುತ್ತೆ, ಇಲ್ಲಿವರೆಗೂ ಕಾಯಿ ಆಗಲ್ಲ ಸರ್. ಅಂದ್ರೆ ಪ್ರತಿಯೊಂದು ಹೂಕು ಪ್ರತಿ ಗಿಡ ಅಲ್ಲ ಸರ್, ಪ್ರತಿ ಹೂಕು ಮಾಡ್ಬೇಕು ಸರ್. ಸರ್ ಈಜಿ ಸರ್. ಏನಂತಂದ್ರೆ ಸರ್, ಮ್ಯಾಂಗೋ ಆಗಲಿ ಸರ್, ದ್ರಾಕ್ಷಿ ಆಗಲಿ, ದಾಳಿಂಬರಿ ಆಗಲಿ ನ್ಯಾಚುರಲ್ ಆಗಿ ಸರ್ ವಾತಾವರಣದ ಮೇಲೆ ಕಾಯಿ ಆಗುತ್ತೆ ಸರ್. ಅದು ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು, ಇದು ನಮ್ಮ ಕೈಯಾಗಿರುತ್ತೆ ಸರ್. ಒಂದು ಗಿಡಕ್ಕೆ 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು, 70 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು, 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು. ನಮ್ಮ ಕೈಯಾಗಿರುತ್ತೆ ಸರ್. ಗಿಡಕ್ಕೆ ಗಿಡದಾಗ ಸರ್ ಕಾಯಿಗಳ ಸಂಖ್ಯೆ ಕಡಿಮೆ ಇದ್ದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸರ್. ನ್ಯಾಚುರಲ್ ಆಗಿ ಜಾಸ್ತಿ ಮಳೆ ಬರ್ತದಪ್ಪ ಏನು ಕಾಯಿ ಉದುರಿ ಬೀಳ್ತಾವ ಅನ್ನೋದನ್ನು ಇಲ್ಲ ಸರ್. ಏನಿಲ್ಲ, ಮಳೆ ಜಾಸ್ತಿ ಬಂದರೂ ತಳ್ಕೋತೆ, ಮಳೆ ಕಡಿಮೆ ಬಂದ್ರೂ ತಳ್ಕೋತೆ ಸರ್. ಅದಕ್ಕೆ ಈಗ ನೀವು ನಾರ್ಮಲ್ ಆಗಿ ಗಿಡದಲ್ಲಿ ಎಷ್ಟು ಹೂವನ್ನ ಬಿಟ್ಕೊಂತೀರಾ ಸರ್? ಹೂವು ಜಾಸ್ತಿ ಬರುತ್ತೆ ಸರ್, ಸಾವಿರಾರು ಹೂವು ಬಂದಿರುತ್ತೆ. ಆದ್ರೆ ನಾವು ಒಂದು ಗಿಡದಾಗ ಒಂದು 60-70 ಕಾಯಿ ಮಾತ್ರ ತಗೊಳ್ತೀವಿ ಸರ್. ಪಾಲಿನೇಷನ್ ಮಾಡ್ತೀವಿ ಸರ್, ಬಿಟ್ಕೋತೀವಿ ಸರ್. ಅವಾಗ ಎಷ್ಟು ಕೆಜಿ ಬರುತ್ತೆ ಸರ್? ಒಂದೊಂದು ಕಾಯಿ 500 ಮಿನಿಮಮ್ 700 ಗ್ರಾಮ್ವರೆಗೂ ಬರುತ್ತೆ. ಒಂದೊಂದು ಕಾಯಿ 500 ಗ್ರಾಮ್ ಬಂದ್ರೂ ಒಂದು 60 ಕಾಯಿ 70 ಕಾಯಿ ಹಿಡಿದ್ರು 30-35 kg ಮಿನಿಮಮ್ ಬರುತ್ತೆ ಸರ್ ಒಂದು ಗಿಡದಲ್ಲಿ ಸರ್. ಅದ್ರ ಕ್ವಾಲಿಟಿನೇ ಅಷ್ಟೇ, 35 kg ಇದ್ರ ಸ್ಟ್ರೆಂತ್ ಇದೆ ಸರ್, ಅಷ್ಟೇ ಬರೋದು. ನಾವು ಗಿಡದಾಗ ಒಂದು 100 ಕಾಯಿ ಕುಂದಿರ್ಸಿರ್ಲು ಕಾಯಿ ಸೈಜ್ ಕಡಿಮೆ ಆಗುತ್ತೆ. ಚೆಂಡು ಸಿಸ್ಟಮು ನಿಂಬೆಕಾಯಿ ಪ್ಯೂರ್ ಸೈಜ್ ಬರುತ್ತೆ ಸರ್. ಗಿಡದ ಸಂಖ್ಯೆ ಎಷ್ಟು ಕಡಿಮೆ ಕುಂದಿರ್ಸ್ಕೋತೀವಿ ಸರ್ ಅಷ್ಟು ಸೈಜ್ ಬರುತ್ತೆ ಸರ್. ಅಂದ್ರೆ ಈಗ ನಾಟಿ ಇದೆಯಲ್ಲ, ಇದರಲ್ಲಿ ಏನು ನೀವು ಕಾಯಿ ತಗೊಳ್ಳಲ್ಲ? ಕಾಯಿ ನಾವು ಫ್ಲವರ್ ತಗೊಂಡಷ್ಟು ಕಾಯಿ ಆಗುತ್ತೆ ಸರ್ ಇದಕ್ಕೆ. ಆದ್ರೆ ನಮ್ಗೆ ತಿನ್ನಕ ಮಾಡೋಕ್ಕಾದ್ರೆ ಆದ್ರೆ ಮಾರ್ಕೆಟ್ ಅಷ್ಟು ಮಾಡಲ್ಲ ಸರ್ ನಾವು. ಯಾಕೆ ಸಹನ ಅಷ್ಟೇ ಮಾರ್ಕೆಟ್ ಮಾಡ್ತೀವಿ ಸರ್. ಇದು ಮಣಿಪುರದಾಗ ಆಗಷ್ಟು ಆಗುತ್ತೆ ಸರ್. ನಿಮ್ಮ ಟಾರ್ಗೆಟ್ ಬಂದು ಸಹನ ಸರ್. ಸಹನ ಮಾರ್ಕೆಟ್ ಸರ್ 150 180 ವರೆಗೂ ಇದೆ ಸರ್ ಮಾರ್ಕೆಟು. ಮಿನಿಮಮ್ 1 ಎಕರೆಗೆ ನಾವು ಏನು ಮಾಡಿಲ್ಲ ಅಂತಂದ್ರೂ 8-9 ಲಕ್ಷ ಮಿನಿಮಮ್ ಆದಾಯ ತಗೋಬೋದು ಸರ್. ಸರ್ ಇದು ಯಾವ ಥರ ಅಂತಂದರೆ ಮಾರ್ನಿಂಗು ಹಿಂದಿನ ದಿನ 4 ಗಂಟೆಗೆ ಸರ್ ಏನು ಮಾಡ್ತೀವಿ ಸರ್, ಇದ್ರ ಫ್ಲವರ್ ಎಲ್ಲ ಹರ್ಕೋತೀವಿ ಸರ್. ಇದ್ರದ್ದೇನು ಬಾಲ್ನಗರದ ಫ್ಲವರ್ ಹರ್ಕೊಂಡ್ಬಿಡ್ತೀವಿ ಸರ್. ಹರ್ಕೊಂಡು ಒಂದಿಷ್ಟು ಹೂವು ಹರ್ಕೋತೀವಿ ಸರ್. ಒಂದು ಬಕೆಟ್ದಲ್ಲಿ ಹೂವು ಹರ್ಕೊಂಡು ಮನೆಯಲ್ಲಿ ಏನಂತಂದರೆ ಒಣಗಾಕ್ಬಿಡ್ತೀವಿ ಸರ್. ಮುಂಜಾನೆದ್ದು ಇಟ್ಟು ಸೋಸ್ತೀವಲ್ಲ ಜಲಟಿಗೆ ಇರುತ್ತಲ್ಲ ಸರ್, ಅದರೊಳಗೆ ಡ್ರಾಪ್ ಹಾಕ್ಬಿಡ್ತೀವಿ ಸರ್. ಹಾಕ್ಬಿಟ್ಟು ಅಂದ್ರೆ ಅದ್ರ ಅಷ್ಟು ಪೌಡ್ರ್ ಕೆಳಗೆ ಬಂದುಬಿಡುತ್ತೆ ಸರ್. ಆಮೇಲೆ ಸಿರಿಂಜ್ ತೊಗೊಂಡು ಯಾವ್ಯಾವ ಒಂದು 5 ಎಕರೆಗೆ 4 ಮಂದಿ ಲೇಬರ್ ಇದ್ದರೆ ಮುಗಿದೋಗ್ತೀವಿ ಸರ್. ಮಾರ್ನಿಂಗ್ 6 ಗಂಟೆಗೆ ಬರಬೇಕು, 9 ಗಂಟೆಗೆ ಹೋಗಿಬಿಡ್ಬೇಕು ಸರ್. 9-9:30 ಆದ್ರೂ ಮುಗಿದೋಗುತ್ತೆ. ಅದ್ರೊಳಗೆ ಅಂಟಿರುತ್ತೆ ಸರ್. ಅಂಟಿರುತ್ತೆ 8 ಮಾರ್ನಿಂಗ್ ಎಷ್ಟು ಜಲ್ದಿ ಮಾಡ್ತೀವಿ ಸರ್ ಅಷ್ಟುವರೆಗೂ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಮಾರ್ನಿಂಗ್ ಮಾಡಿದ್ರೆ ಬೆಸ್ಟ್ ಸರ್. ಆಮೇಲೆ ಆಗಲ್ಲ ಸರ್. 9-10 ಗಂಟೆ ಮೇಲೆ ಮಾಡಿದ್ರೆ ಅದು ಆಗಲ್ಲ ಸರ್. ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 9 ಗಂಟೆವರೆಗೂ ಮಾಡಿದ್ರೆ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಒಂದು ಗಿಡಕ್ಕೆ ಮಿನಿಮಮ್ 5 ಹೂಕ್ಕೆ ಕುಂದಿರ್ಸ್ಕೋತೀವಿ ಸರ್. 10 ಹೂಕ 20 ಹೂಕ ಇದ್ರ ಮೇಲೆ ನಾವು ಟೈಮ್ ಕೊಟ್ಟು ಬಂದರೆ ಮುಂದಿನ ಗಿಡಕ್ಕೆ ಟೈಮ್ ಸಿಗಲ್ಲ ಸರ್. ಒಂದು ಗಿಡಕ್ಕೆ ನಾವು 5 ಹೂವು ಆಗಲಿ 10 ಹೂವು ಮಾಡಿದ್ವು ಅಂತಂದರೆ ಮುಂದಿನ 4 ತಿಂಗಳಿಗೆ ಅದು 5-10 ಕಾಯಿನೇ ಹರ್ಸ್ಕೊಳ್ಳುತ್ತೆ ಸರ್. ಯಾಕಂದರೆ ಮಾರ್ಕೆಟಲ್ಲಿ ಏರುಪೇರು ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇರುತ್ತೆ. ಸ್ವಲ್ಪ ನಿಂದ್ರಿ ನಮ್ಮ ಕಾಯಿ ಬಂದಾವ ಸ್ವಲ್ಪ ತಗೊಳ್ಳಲ್ಲ ಅಂತಂದ್ರೂ ನಮ್ಮ ಗಿಡದ ಕಾಯಿ ಅಷ್ಟೇ ಇರುತ್ತೆ ಸರ್, ಹೆಚ್ಚು ಕಡಿಮೆ ಏನಾಗಲ್ಲ, ಅಲ್ಲೇವರೆಗೂ ಇರುತ್ತೆ ಸರ್. ಈಗ ಒಂದು ಗಿಡದಲ್ಲಿ ಎಷ್ಟು ಒಂದು 35 ಕಾಯಿ ತಗೊಂತೀರಾ? ಹಾಂ ಸರ್. ಆದರೆ ಅದನ್ನು ಒಂದೇ ಸರಿ ತಗೊಳ್ಳೋ ಥರ ಮಾಡಲ್ಲ ಸರ್. ಇವತ್ತು ಮಾಡಿದ್ದು 4 ತಿಂಗಳಿಗೆ ಬರುತ್ತೆ ಸರ್. ನಾಳೆ ಮಾಡಿದ್ರೆ 4 ತಿಂಗಳಿಗೆ ಬರುತ್ತೆ. 1 ವೀಕ್ ಬಿಟ್ಟು ಮಾಡಿದ್ರೆ ಆ ವೀಕ್ಲಿಂದ 4 ತಿಂಗಳಿವರೆಗೂ ಬರುತ್ತೆ ಸರ್. ಆ ಥರ ಐಡಿಯಾ ಮಾಡ್ಕೊಂಡು ಸ್ಟೆಪ್ವರೆಗೂ ಮಾಡ್ಕೋತೀವಿ ಸರ್. ಒಂದೇ ದಿನಕ್ಕೆ ಕಾಯಿ ಬರೋಂಗೆ ಮಾಡ್ಕೊಳ್ಳಲ್ಲ ಸರ್. ಯಾಕಂದ್ರೆ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ನಾವು ನಮ್ಮ ಅಂದಾಜ್ ಮೇಲೆ ನಾವು ಮಾಡ್ಕೋತೀವಿ ಸರ್. ಬಟ್ ಇದು ಸಹನದಲ್ಲಿ ಒಳ್ಳೆ ಇದೆ ಅಂದ್ರೆ ನಿಮ್ಮ ಕಂಟ್ರೋಲಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸರ್. ಬೇರೆ ಯಾವಾದ್ರೆ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಸರ್. ಇದು ನಮ್ಮ ಗಿಡದಾಗ ಎಷ್ಟು ಕಾಯಿ ತಗೊಳ್ಳೋದು
ನಾವು ಮಾರ್ಕೆಟ್ ಮಾಡೋದು ಏನಂತಂದ್ರೆ ಗಿಡದ ಸೈಜ್ ಎಷ್ಟು ಕುಂದಿರ್ಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಗಿರುತ್ತೆ. ಇದರಲ್ಲಿ ಜೇನು ಹುಳದಿಂದ ಇದು ಪಾಲಿನೇಷನ್ ಆಗಲ್ಲ ಸರ್. ಜೇನು ಹುಳದ ಪಾಲಿನೇಷನ್ ಆಗಲ್ಲ ಸರ್, ಯಾಕಂದ್ರೆ ಇದ್ರೊಳಗೆ ಮಕರಂದ ಕಡಿಮೆ ಇರುತ್ತೆ ಸರ್. ಜೇನು ಅದರೊಳಗೆ ಯಾಕಂದ್ರೆ ಮಕರಂದ ಜಾಸ್ತಿ ಇದ್ದು ಅಂದ್ರೆ ಮಾತ್ರ ಜೇನುಗಳು ಬಂದು ಕುಂದಿರುತ್ತೆ ಸರ್. ಇದು ತನ್ನಿಂದ ತಾನೇ ಕಾಯಿ ಆಗಲ್ಲ ಸರ್. ಏನಂದ್ರೆ ಜೇನುಹುಳದಿಂದ ಪರಾಗಸ್ಪರ್ಶ ಆಗುತ್ತೆ ಸರ್, 100% ಆಗಲ್ಲ, 10% ವರೆಗೂ ಆಗುತ್ತೆ. ಈಗ ನಾವು ಬರೀ ಜೇನುಹುಳುಗಳು ತಂದಿಟ್ಕೊಂಡು ಅಂತಂದ್ರೆ 10% ಕಾಯಿ ತೊಗೊಂಡು ವೇಸ್ಟ್ ಆಗುತ್ತಲ್ಲ ಸರ್. ಅದಕ್ಕೆ ಒಂದು ಲೇಬರ್ 100 ರೂಪಾಯಿ 200 ರೂಪಾಯಿ ಲೇಬರ್ ಕೊಟ್ಟರೆ ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 10 ದಿನವರೆಗೂ ಮಾಡ್ಬೋದು, 15 ದಿನವರೆಗೂ ಮಾಡ್ಕೋಬೋದು ಸರ್. ಇವು ಲಾಸ್ಟ್ 15 ದಿನ ಅಂದ್ರೆ ಅಕಲ್ 4 ತಿಂಗಳವರೆಗೂ ಆರಿಸ್ಕೊಳ್ಳುತ್ತೆ ಸರ್. ಸೊ ಈಗ ಎಷ್ಟು ವರ್ಷದಿಂದ ನೀವು ಫಸಲ್ ತಗೊಂತಿದ್ದೀರಾ ಸರ್? ಇದು 4ನೇ ವರ್ಷ ರನ್ನಿಂಗ್ ಸರ್. ಈಗ ಬಂದು ವರ್ಷಕ್ಕೆ ಎಷ್ಟು ಸಾರಿ ಫಸಲ್ ಸಿಗತ್ತೆ ಇದು? ಸರ್ ವರ್ಷಕ್ಕೆ ಒಬ್ಬೊಬ್ಬರು ರೈತರು 2 ಕ್ರಾಪ್ ವರೆಗೂ ತಗೋತಾರೆ ಸರ್. ಒಂದೇ ಕ್ರಾಪ್ ವರೆಗೂ ತಗೋತಾರೆ ಸರ್. 1 ಕ್ರಾಪ್ ತಗೊಂಡ್ರು ಬೆಟ್ರು, 2 ಕ್ರಾಪ್ ತಗೊಂಡ್ರು ಬೆಟ್ರು ಸರ್. ನೀವು ಹೆಂಗ್ ಮಾಡ್ತೀವಿ? ನಾವು 2 ಕ್ರಾಪ್ ತಗೋತೀವಿ ಸರ್. 2 ಕ್ರಾಪ್ ತಗೋತೀವಿ. 6 ತಿಂಗಳಿಗೆ ಒಂದೊಂದು ಕ್ರಾಪ್ ತರೋದು? 6 ತಿಂಗಳಿಗೊಮ್ಮೆ ಫಿಕ್ಸ್ ತಗೋತೀವಿ ಸರ್. ಯಾವಾಗಂದ್ರೆ ಸರ್ ಇದ್ರದ್ದು ಸಹನದ್ದು ಯಾವಾಗ ಬೇಕಾದಾಗ ತಗೊಳ್ಬೋದು ಸರ್. ಇದು ಬೆನಿಫಿಟ್ ರೈತರಿಗೆ ಏನಂತಂದ್ರೆ ಈಗ NMK ಗೋಲ್ಡ್ ಆಗಲಿ ಸರ್, ಬಾಲ್ನಗರ ಆಗಲಿ ನವಂಬರು ಡಿಸೆಂಬರಲ್ಲಿ ಬರುತ್ತೆ ಸರ್. ಇದು ಹಂಗಿಲ್ಲ ಸರ್, ಜನವರಿಯಲ್ಲಿ ತಗೊಳ್ಬೋದು. ಅಂದ್ರೆ ಲೋಕಲ್ ಫ್ರೂಟ್ ಬರೋಕ್ಕಿಂತ ಮುಂಚೆ ಆದರೂ ತಗೊಳ್ಬೋದು, ಬಂದಾದ್ಮೇಲೂ ತಗೊಳ್ಬೋದು. ಇದ್ರ ಬೆನಿಫಿಟ್ ಸರ್ ರೈತರಿಗೆ. ಇದ್ರ ಲಾಸ್ ಅನ್ನೋ ಮಾತೇ ಇಲ್ಲ ಸರ್ ಇದು ರೈತರಿಗೆ. ಇದರಲ್ಲಿ ಅನ್ನೋ ಮಾತೇ ಇಲ್ಲ ಸರ್. ಸೊ ಹಂಗಂದ್ರೆ ಅಣ್ಣ, ಈಗ ನೀವು ವರ್ಷಕ್ಕೆ 2 ಸರಿ ಫಸಲ್ ತಗೊಂತಿದ್ದೀರಾ, ಎಷ್ಟು ಆದಾಯ ಅಂತ ಹೆಂಗ್ ಮಾಡ್ತೀವಿ ಸರ್? 1 ಗಿಡಕ್ಕೆ ನೀವು 30 kg ಇಟ್ಕೊಳ್ಳಿ ಸರ್. 300 ಗಿಡಕ್ಕೆ ಸರ್ 9 ಟನ್ ಹಂಗಾಗುತ್ತೆ ಸರ್. 2 ಟನ್ ಬೇಡ ಸರ್, ನಮ್ಗೆ 7 ಟನ್ 6 ಟನ್ ಬಂದ್ರು 150 180 ನಡೆದ ಮಾರ್ಜಿನ್. 100 ರೂಪಾಯಿ ಹಿಡಿದ್ರು 6 ಲಕ್ಷ ಮಿನಿಮಮ್ ಆಗುತ್ತೆ ಸರ್. 150 ನಾವೀಗ ಕೊಡ್ತಾ ಇರೋದು. ರೈತರು 100 ರೂಪಾಯಿ ಹೆಂಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ ಸರ್. 100 ರೂಪಾಯಿ ಬಂದ್ರು 6 ಲಕ್ಷ ಮಿನಿಮಮ್ ರೀ. 9 ಲಕ್ಷ 10 ಲಕ್ಷ ಮಿನಿಮಮ್ ಆಗುತ್ತೆ. ನಮ್ಗೆ ಏನಿಲ್ಲಪ್ಪ ಅಂದ್ರೂ 6-7 ಲಕ್ಷ ಮಿನಿಮಮ್ ಆಗುತ್ತೆ ಸರ್. ನೀವು ಒಂದು 10 ಲಕ್ಷವರೆಗೂ ತಗೊಂಡಿದ್ದೀವಿ ಸರ್. ತಗೊಂಡಿದ್ದೀವಿ ಸರ್. ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಸರ್ ನಾವು ಮೇಂಟೆನೆನ್ಸ್ ಮಾಡ್ದಂಗೆ ಹೋಗುತ್ತೆ ಸರ್. ನಾನು 2 ವರ್ಷ ಆಯ್ತು ತಿಪ್ಪಿ ಗೊಬ್ಬರ ಮೇಲೆ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ. ಒಬ್ಬರೊಬ್ರು ರೈತರು ಏನು ಮಾಡ್ತಾರೆ 19 13 045 052 34 ಗೊಬ್ಬರ ಕೊಡ್ತಾರೆ ಸರ್. ನಾವು ಸ್ವಲ್ಪ ತಿಪ್ಪಿ ಗೊಬ್ಬರ ಜಾಸ್ತಿ, ಹಂದಿ ಗೊಬ್ಬರ, ಹಂದಿ ಗೊಬ್ಬರದ್ದು ಇದು ಮೇಕೆದು ಇರುತ್ತಲ್ಲ ಸರ್, ಅದು ಆಡಿನ ಹುಚ್ಚಿ. ಯಾಕಂದ್ರೆ ನಮ್ಮಲ್ಲಿ ಗೋಡ್ ಫಾರ್ಮ್ ಇರೋದು, ಅದೆಲ್ಲ ತೊಗೊಂಡು ಬಂದು ನಾವು ಡ್ರಿಪ್ಪಲ್ಲಿ ವೀಕ್ಲಿ ಹಂದಿ ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. ಮಾರ್ಕೆಟಿಂಗು ಹೆಂಗೆ ಮಾಡ್ತೀರಾ ಹಾಗಾದ್ರೆ? ಸರ್ ನಾವು ಮಾರ್ಕೆಟಲ್ಲಿ ಸರ್ ನಾವು ಬೆಂಗಳೂರಿಗೆ ಕೊಡ್ತಾ ಇರೋದು. ಬೆಂಗಳೂರಿಗೆ ಶಾಪುರಲ್ಲಿ ಸರ್ 100 ರೂಪಾಯಿ ಸರ್. 50 ರೂಪಾಯಿ ಕೊಟ್ಟು ಎಳಿನೀರು ಕೊಡಲ್ಲ ಸರ್. 100 ರೂಪಾಯಿ ಕೊಟ್ಟು 1 kg ಹಣ್ಣು ತಿಂತಾರೆ ಸರ್. ನಮ್ಮ ಲೋಕಲಲ್ಲಿ ಜಾಸ್ತಿ ಶಾಪುರು, ಸುರಪುರ, ಯಾದಗಿರಿ ಲೋಕಲ್ ಹಣ್ಣು ಜಾಸ್ತಿ ಇರೋದು. ಇಂಟ್ರೆಸ್ಟ್ ಕೊಡೋ ರೈತರು ತಿನ್ನೋದು ಭಾಳಷ್ಟು ಕಡಿಮೆ ಮಂದಿ. ಇದು 150 ರೂಪಾಯಿ ಮ್ಯಾಲ ಅಭಾವ ಇರುತ್ತಲ್ಲ ಸರ್. 50-60 ರೂಪಾಯಿ kg ಇದ್ದಾಗ ಒಂದಿಷ್ಟು ಹಣ್ಣು ಸಿಗುತ್ತೆ ಸರ್. ಬಾಲ್ನಗರ 1 kg ಕೊಟ್ಟು ಯಾರು ತಿಂತಾರಪ್ಪ ಅಂತೇಳಿ ರೈತರು ಅಷ್ಟು ನಮ್ಮಲ್ಲಿ ಕೊಟ್ಟು ಯಾರು ತಿನ್ನಲ್ಲ ಸರ್ ಬೇರೆ ಜನ. ಅದಕ್ಕೆ ನಮ್ಮ ಬೆಂಗಳೂರು ಮಾರ್ಕೆಟ್ 150 ರೂಪಾಯಿ ಮೇಲೆ ಇದೆಯಲ್ಲ ಸರ್, ನಾವು ಅಲ್ಲೇ ಕೊಡ್ತಿರೋದು. ಈಗ ಬೆಂಗಳೂರು ಮಾರ್ಕೆಟ್ಗೆ ಸರ್ ಇಲ್ಲಿ ತುಂಬಾ ದೂರ, ಅಂದ್ರೆ ಒಂದು 700 ಕಿಲೋಮೀಟರ್ ದೂರ ಐತಾ ಬೆಂಗಳೂರಿಗೆ? ಇಲ್ಲಿಂದ ಒಂದು 550 ಕಿಲೋಮೀಟರ್ ಮೇಲೆ. ಸರ್ ಹೆಂಗೆ ಸಾಗಿಸ್ತೀರಾ ಸರ್? ನಾವು ಇಲ್ಲಿಂದ ವೇರಲ್ ಬಾಕ್ಸಲ್ಲಿ ವೇರಲ್ ಆಗಲಿ ಸಂಜೆನಲ್ಲಿ ಆಗಿ ಮೊದಲು ಹೇಳ್ಕೊಂಡಿರ್ತೀವಿ ಸರ್. ಇವತ್ತೊಂದು 30 ಬಾಕ್ಸ್ 40 ಬಾಕ್ಸ್ ಬರೋದು ಅಂತ. 1 ಬಾಕ್ಸಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಡೈಲಿ ನಮ್ದು ಎಷ್ಟು ಕಟ್ಟಿಂಗ್ ಆಗುತ್ತೆ? ಒಂದು 20 ಬಾಕ್ಸ್ ಆಗುತ್ತಾ, 30 ಬಾಕ್ಸ್ ಆಗುತ್ತಾ? ಒಂದೊಂದು ಬಾಕ್ಸಲ್ಲಿ ಒಂದು 20 kg ಹಿಡಿಯುತ್ತೆ ಸರ್. ಡೈಲಿ ಒಂದು 4 ಕ್ವಿಂಟಲ್ ಕಟಿಂಗ್ ಮಾಡಿದ್ರು 4 ಕ್ವಿಂಟಲ್ 4,000 ರೂಪಾಯಿದಾಗ ಅಲ್ಲಿ ಅವ್ರ ಊರಿಗೆ ಹೋಗಿಬಿಡುತ್ತೆ ಸರ್. ಅವರೇ ತೊಗೊಂಡ್ಬಿಡ್ತಾರೆ ಸರ್ ಬೆಂಗಳೂರಿಗೆ. ಕಾಂಟ್ಯಾಕ್ಟ್ ಅಂದ್ರೆ ನಾವೇನು ಮಾಡ್ಕೊಂಡಿರಲ್ಲ ಸರ್. ನಮ್ಮ ಫ್ರೂಟ್ ಭಾಳ ವರ್ಷ ಅಂತ ಅವರೇ ತೊಗೊಳ್ತಿರೋದು. ಇಲ್ಲ ನಮ್ಮ ಒಬ್ರು ಯಾರು ದುಕಾನ್ದಾರರು ಸರ್, ಅವರು ಅವರೇ ತಗೊಳ್ತಾರೆ ಸರ್. ಅವರೇ ತಗೊಂಡು ಅವರೇ ಮಾರ್ತಾರೆ ಸರ್. ಫೋನ್ ಮಾಡಿ ನೀವು ಇಲ್ಲಿಂದ ಕಳಿಸಿದ್ದೀವಿ ಸರ್ ಅಂತ ಹೇಳ್ಬಿಡ್ತೀವಿ ಸರ್. ಬಸ್ ನಂಬರ್ ಹಾಕಿ ಕಳಿಸ್ಬಿಡ್ತೀವಿ. ಅವ್ರು ಏನು ಮಾಡ್ತಾರೆ ಸರ್, ಮರ್ದಿನ ತೊಗೊಂಡ್ಬಿಟ್ಟು ನಮ್ಗೆ 2 ದಿನಕ್ಕೆ ಅಮೌಂಟ್ ಆಗಿಬಿಡ್ತಾರೆ ಸರ್. ಸೊ ಅವರು ಎಲ್ಲಿಗೆ ಸೇಲ್ ಮಾಡ್ತಾರೆ? ಅವ್ರು ದೊಡ್ಡ ಬಿಗ್ ಬಜಾರು ಏನಂತಂದ್ರೆ ರಿಲಯನ್ಸು ಅಂತಲ್ಲಿ ಕೊಡ್ತಾರೆ ಸರ್. ನಂಬಲ್ಲೇ 150 190 ಅವ್ರು ಎಷ್ಟು ಕೊಡ್ಬೋದು ಸರ್? 180 200 ತನಕ ಅವ್ರು ಕೊಡ್ತಾರೆ ಸರ್. ಮತ್ತೆ ಅವ್ರ ಅಂಗಡಿಯವರು 220 230 ರೈತರಿಗೆ ಕೊಡ್ತಾರೆ ಸರ್, ಇದು ಕಸ್ಟಮರ್ಗೆ ಸರ್. ಇದು ಯಾಕೆ ಬೆನಿಫಿಟ್ ಅಂತಂದ್ರೆ ಸರ್, ಇದ್ರೊಳಗೆ ಯಾಕೆ ಇಷ್ಟು ರೇಟ್ ಅದಂದ್ರೆ ಸರ್, ಇದ್ರೊಳಗೆ ಬೀಜಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಸರ್. ಬೀಜಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಚಮಚದಲ್ಲೇ ತಿನ್ಬೋದು ಸರ್. ಏನಂತಂದ್ರೆ ಚಾಕುಲೆ ಕಟ್ ಮಾಡ್ಬೋದು, ಸೇಬು ಹಣ್ಣು ಕಟ್ ಮಾಡ್ದಂಗೆ. ಏನಂತಂದ್ರೆ ಒಳಗಳ ಬೀಜಗಳ ಸಂಖ್ಯೆ ಕಡಿಮೆ, ತಿರುಳುಗಳ ಸಂಖ್ಯೆ ಜಾಸ್ತಿ ಸರ್. ಮೇಲೆ ಸೊಟ್ಟೆ ಏನಂತಂದ್ರೆ 0 ಪೇಪರ್ ಒಂದಂಗೆ ಬರುತ್ತೆ ಸರ್ ಇದು. ಸೊ ಹಂಗಾಗಿ ಮುದುಕರು ಅಲ್ಲಿ ಇರ್ಲಾರ್ದರು ತಿನ್ಬೋದು ಸರ್ ಇದು. ಅಲ್ಲಿ ಇರ್ಲಾರ್ದರು ಅಲ್ಲಿದ್ದರು. ನಿಮ್ಮ ಪ್ರಕಾರ ಇದು ವಿದೇಶಕ್ಕೂ ಹೋಗೋ ಚಾನ್ಸಸ್ ಇದೆಯಾ ಹೆಂಗೆ ಸರ್? ಭಾಳಷ್ಟು ಇದೆ ಸರ್. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ರೈತರು ಬೆಳೆದಿಲ್ಲ ಸರ್. ಮಿನಿಮಮ್ ಅಂದ್ರೆ ಭಾಳಷ್ಟು ಕಡಿಮೆ ಇದೆ ಸರ್.
ಭಾಳಷ್ಟು ಬೇಡಿಕೆ ಇದೆ ಸರ್ ಹೊರಗಿನ ದೇಶಕ್ಕೆ. ಕಳಸಟ್ಟು ಗಿಡಗಳು ಈ ಹಣ್ಣುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ ಸರ್. ಅಂದ್ರೆ ನಿಮ್ಮ ಕಾಯಿಗಳೇನಾದ್ರು ಹಾಂ ಸರ್, ಬೇರೆ ದೇಶಕ್ಕೆ ಹೋಗಿದೆ ಅಂತ ಏನಾದ್ರು ಗೊತ್ತಾಗಿದೆಯಾ? ಹೆಂಗೆ ಕಳಿಸ್ತಾ ಇದಾರಂತ ಸರ್. ಹೌದಾ? ಕಳಿಸ್ತಾ ಇದಾರಂತೆ. ಆ ಕಡೆ ಎಲ್ಲ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿಗೆ ಹೋಗ್ತಿದೆ ಅಂತ ಕೇಳಿದ್ರು. ಇದ್ರೊಳಗೆ ಒಂದು ಏನಂತಂದ್ರೆ ಸರ್, ಇದು ಐಸ್ ಕ್ರೀಮ್ ಮಾಡ್ಬೋದು ಸರ್. ಇದರಲ್ಲಿ ಸರ್ ಇದು ಏನಂತಂದ್ರೆ 1 kg 350 ರೂಪಾಯಿ ಕೆಜಿ ಇದೆ ಸರ್. ಅದು ಏನಂತಂದ್ರೆ ಅದು ಏನಂತಾರೆ ಪಲ್ಪ್. ಇದು ಏನಂತಂದ್ರೆ ಸರ್, ಅದು ಬೀಜಗಳು ತೆಗೆದು ಮೇಲೆ ಸಿಪ್ಪೆಗಳು ತೆಗೆದು ಒಳಗೆ ಇದು ಮಾಡ್ತಾರಂತ ಸರ್. ಅದು ಕೇಕು ಅದು ಮಾಡಿ 1 kg 350 ರೂಪಾಯಿ ಮಾರ್ಕೆಟ್ ಇದೆ ಸರ್. ಅಂದ್ರೆ ಬೀಜ ಒಳಗಡೆ ಇರುವಂತ ಅದು ಇದು ಕಂಡ ಸರ್. ಅದು ಬಿಳಿದ ಏನು ತಿರುಳು ತೆಗಿತಾರಲ್ಲ ಸರ್, ತಿರುಳು ಅದು ತೆಗೆದ್ರೆ 350 ರೂಪಾಯಿ ಕೆಜಿ ಇದೆ ಅಂತೆ ಸರ್. ಆದ್ರೆ ರೈತರು ಅವರು ಐಸ್ ಕ್ರೀಮ್ದಾರ್ ಕೇಳ್ತಿದ್ದಾರೆ, ಅರ್ಕಾಸನ ಅಷ್ಟು ಬರ್ತಾ ಇಲ್ಲ, ನಮ್ಗೆ ಶಾರ್ಟೇಜ್ ಆಗ್ತಾ ಇದೆ ಅಂತೇಳಿ ಅವ್ರು ಇದು ಮಾಡ್ತಿಲ್ಲ. ಜಾಸ್ತಿ ಬಂತಂದ್ರೆ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಅದಕ್ಕೂ ನಾವು ಮಾರ್ಕೆಟ್ದಲ್ಲಿ ತಗೋತಾ ಇಲ್ಲ ಅಂತಂದ್ರೂ ನಾವು ಬೀಜ ತಗೊಂಡು ಬರೀ ಕಾಯಿ ತಗೊಂಡು ನಾವು ಪಲ್ಪ್ ಮಾಡಿ ಕಳಿಸಿದ್ರೆ ತಗೋತಾರೆ ಸರ್ ಅವರು. ಮಾರ್ಕೆಟಲ್ಲಿ 350 ಜಾಸ್ತಿ ಇದೆ ಸರ್ ರೇಟು. ಹಾಂ ಸರ್, ಇದಕ್ಕೆ ರೋಗಗಳು ಆ ಥರ ಏನಾದ್ರು ಸಮಸ್ಯೆ? ಹಾಂ ಸರ್, ಇದಕ್ಕೆ ಏನಂತಂದ್ರೆ ಸರ್, ಇದಕ್ಕೇನು ರೋಗ ಅನ್ನೋದು ಏನಿಲ್ಲ ಸರ್. ಕಾಯಿಗಷ್ಟೇ ರೋಗ ಸರ್. ಕಾಯಿಗೆ ಏನಂತಂದ್ರೆ ಮಿಲಿಬಗ್ಗು, ಬಾಲುಳ ಕಾಯಿಗೆ ಏನಂತಂದ್ರೆ ಊಜಿ ಅಟ್ಯಾಕ್ ಆಗುತ್ತೆ ಸರ್. ಅದಕ್ಕೆ ಏನಂತಂದ್ರೆ ನಾವು ಫ್ರೂಟ್ ಕವರ್ ಒಂದು ಹಾಕೋಬೇಕು ಸರ್. ಸೊ ಈಗ ಕಾಯಿ ಬರುತ್ತಲ್ಲಣ್ಣ, ಹಾಂ ಸರ್, ಅದನ್ನ ಸೆಕ್ಯೂರ್ ಮಾಡಕ್ಕೆ ಏನು ಮಾಡ್ತೀರಾ ಸರ್? ನಾವು ಏನು ಮಾಡ್ತೀವಿ ಸರ್, ನಾವು ಜಾಸ್ತಿ ಕೆಮಿಕಲ್ ಹೊಡ್ಯಕ್ಕೆ ಆಗಲ್ಲ ಸರ್, ಲೇಬರ್ ಶಾರ್ಟೇಜ್ ಇರೋದ್ರಿಂದ ಸರ್. ನಾವು ಏನು ಮಾಡ್ತೀವಿ, ಈ ಥರ ಫ್ರೂಟ್ ಕವರ್ ಹಾಕ್ಬಿಡ್ತೀವಿ ಸರ್. ಈ ಥರ ಕವರ್ ಹಾಕೊಂಡ್ಬಿಟ್ರೆ ಸರ್, ಒಳಗೆ ಊಜಿ ಏನು ಅಟ್ಯಾಕ್ ಆಗಲ್ಲ ಸರ್. ಇಲ್ಲೇ ಅಷ್ಟೇ ಕುಂದಿರುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಕ್ರಾಪ್ಗೆ ಹೋದ್ರು ಇದು ಕವರ್ ಬರುತ್ತೆ ಸರ್. ನಾವು ಚಲೋ ಕ್ವಾಲಿಟಿ ತೊಗೊಂಡ್ರೆ ಎರಡು ಸೀಸನ್ ಬರುತ್ತೆ ಸರ್. ಸರ್ ಸಣ್ಣ ಸೈಜ್ ನಿಂಬಿಕೆ ಸೈಜ್ ಇದ್ದಾಗ ಮಾತ್ರ ಹಾಕ್ತೀವಿ ಸರ್. ಹಾಂ, ಯಾಕಂದ್ರೆ ದೊಡ್ಡದಾದ್ಮೇಲೆ ಆಲ್ರೆಡಿ ಅದು ಊಜಿ ಅಟ್ಯಾಕ್ ಮಾಡಿ ಹೋಗಿರುತ್ತೆ ಸರ್. ಅದು ಹಾಕಿದ್ರು ಹಾಕ್ಲಾರ್ದಂಗೆ ಸರ್. ಏನಂತಂದ್ರೆ ಸಣ್ಣ ಸೈಜ್ ಇದ್ದಾಗ ಮಾತ್ರ ಹಾಕಿದರೆ ನಮ್ಗೆ 199 ಕಾಯಿ ನಮ್ಗೆ ಬರುತ್ತೆ ಸರ್. ಇಲ್ಲ ಅಂತಂದರೆ ಊಜಿ ಅಟ್ಯಾಕ್ ಆಗುತ್ತೆ ಸರ್. ಇದು ಸ್ವೀಟು ಭಾಳ ಜಗತ್ತಿನಾಗ 3ನೇ ಸ್ಥಾನ ಇದೆ ಸರ್ ಸ್ವೀಟಲ್ಲಿ. ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್. ಇದು ಸಹನದಲ್ಲಿ ಇದರಷ್ಟು ಟೇಸ್ಟ್ ಯಾವುದಿಲ್ಲ ಅಂತೇಳಿ ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್. ಚೀನಾ ಪ್ರಧಾನಮಂತ್ರಿ ಬಂದಾಗ ಸರ್, ನಮ್ಮ ಪ್ರಧಾನಮಂತ್ರಿ ಅವರು ಈ ಹಣ್ಣಿನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಸರ್. ಏನಂತಂದ್ರೆ ನಮ್ಮ ಸೈಂಟಿಸ್ಟ್ 30 ವರ್ಷ ತೊಗೊಂಡಿದ್ದಾರೆ ಇದು ಹಣ್ಣು ಕಂಡುಹಿಡಬೇಕಾದ್ರೆ. ಹಣ್ಣು ಅಷ್ಟು ಸ್ವೀಟ್ ಇದೆ, ಟೇಸ್ಟ್ ಇದೆ ಅಂತೇಳಿ ಆ ಪ್ರಧಾನಿಯವ್ರಿಗೆ ನಮ್ಮ ಮೋದಿಯವರು ವರ್ಣನೆ ಮಾಡಿದ್ದಾರೆ ಸರ್. ಮತ್ತೇನಂದ್ರೆ ಮೋದಿ ಆಫೀಸಲ್ಲಿ ಇರೋದು ಇದು ಒಂದೇ ಸರ್, ಸೀತಾಫಲ್ ವೆರೈಟಿದಾಗ ಅವ್ರ ಗಾರ್ಡನಲ್ಲಿ ಹಾಕೊಂಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ನಮ್ಮ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಸರ್, ಇದು ಸಹನ ಇದೆ ಅಂತ ಸರ್ ಅವ್ರ ಹತ್ರ. ಸೊ ಈಗ ಇದು ಹಾಕಿದಿರಲ್ಲ, ಸೀತಾಫಲ ಹಾಕಿದಿರಾ, ಸೊ ಇದ್ರ ಮಧ್ಯದಲ್ಲಿ ಉಪಬೆಳೆ ಅಂತ ಏನಾದ್ರು ಹಾಕೊಂತೀರಾ? ಹಾಕೊಂಡಿದೀವಿ ಸರ್. ನಾವು ಟೊಮಾಟೊ ಹಾಕೊಂಡಿದೀವಿ. ಮತ್ತೆ ಇದಕ್ಕೆ ಏನಂತಂದ್ರೆ ಅಗಲಕಾಯಿ ಹಾಕ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಸರ್. ಇದರಲ್ಲೇ ಸರ್ ಏನಂತಂದ್ರೆ ಈಗ ಗಿಡ ಈಗ ರೇನ್ ಪೈಪ್ ಅಂತ ಹಾಕೊಂಡಿದೀವಿ ಸರ್. ಈ ಕಡೆ 6 ಫೀಟ್ ಆ ಕಡೆ 6 ಫೀಟ್ ನೀರು ಹೋಗಿತ್ತೆ ಸರ್. ಇದಕ್ಕೆ ಏನಂತಂದ್ರೆ ಸೀತಾಫಲಕ್ಕೂ ನೀರು ಬಿಡ್ಬೇಕು ಸರ್, ಅದಕ್ಕೂ ಗೊಬ್ಬರ ಕೊಡ್ಬೇಕಾ. ಯಾವ್ದ್ರ ಸಗಟ್ ನಾವು ಟೊಮಾಟೊ ಹಾಕೊಂಡು ಬಂದ್ರೆ ಏನು ಟೊಮಾಟೋನು ಬರುತ್ತೆ ಸರ್, ಸೀತಾಫಲ ಬರುತ್ತೆ ಸರ್. ಈ ಸತಿ ಬಂದಿದೆ ಸರ್. ಏನಂತಂದ್ರೆ ಎಕರೆಗೆ ಈ ಸತಿ ಏನಂತಂದ್ರೆ ಒಂದು 2-3 ಲಕ್ಷ ಆದಾಯ ಆಗಿದೆ ಸರ್. ಅದ್ರೊಳಗೆ 1500 ರೂಪಾಯಿ 1200 ರೂಪಾಯಿ ಕ್ಯಾನ್ ಸಿಕ್ಕಿದೆ ಸರ್ ನಮಗೆ. ಅದ್ರ ಅಂತರ ಬೆಳೆನೂ ಮಾಡ್ಕೋಬಹುದು ಸರ್ ಇದ್ರೊಳಗೆ. ಸರ್ ಇದು ಸೀತಾಫಲಕ್ಕೆ ಎತ್ತು ತಿನ್ನಲ್ಲ, ಆಡು ತಿನ್ನಲ್ಲ, ಮೇಕೆ ಒಂದು ತಿನ್ನಲ್ಲ ಸರ್. ಒಳಗೆ ಏನು ಬೇಕಾದ ಏನು ತಿನ್ನಲ್ಲ ಸರ್ ಇದಕ್ಕೆ. ಹಂಗಾಗಿ ಇದು ಬೆನಿಫಿಟ್ ಇದೆ ಸರ್. ಏನು ಟೆನ್ಷನ್ ಇಲ್ಲ. ಏನಪ್ಪ ದನಗಳು ಬಂದು ತಿಂತಾವ, ಏನು ತೆಲಿವೇನಿ ಏನಪ್ಪ ಬೇಲಿ ಹಾಕೋಬೇಕು ಅನ್ನೋದು ಏನಿಲ್ಲ ಸರ್. ಇದ್ರೊಳಗೆ ಏನು ಒಟ್ಟು ಮೇಕೆ ಸನಕ್ಕೆ ಏನು ಮುಟ್ಟಲ್ಲ ಸರ್ ಇದಕ್ಕೆ. ಸೊ ಈಗ ಟೊಮೊಟೊ ಹಾಕಿದ್ರಲ್ಲ, ಅದಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಸಾಲ ಹಾಕೊಂಡಿದೀವಿ ಸರ್. ಇದು 12x12 ಇದೆ ಸರ್. ಅದ್ರೊಳಗೆ ಡಿಸ್ಟೆನ್ಸ್ 4 ಫೀಟ್ ಬಿಟ್ಟು ಇದ್ರೊಳಗೆ ಮಾಡ್ಕೊಂಡಿದ್ದೀವಿ ಸರ್. ಏನು ತೊಂದರೆ ಅನ್ನೋ ಮಾತೇ ಇಲ್ಲ ಸರ್. ಇದ್ರೊಳಗೆ ಒಬ್ರೊಬ್ರು ಬದನಿಕೆ ಹಾಕೋತಾರೆ ಸರ್, ಒಬ್ರೊಬ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಹಾಗಲಕಾಯಿ ಇದೆ, 2 ಯೂಸ್ ಆಗುತ್ತೆ ಅಂತ ಸರ್.